ಊದಲು ರವೆ ಇಡ್ಲಿ ಮತ್ತು ಹುರಿಗಡ್ಲೆ ಚಟ್ನಿ. ಬೇಕಾಗುವ ಪದಾರ್ಥಗಳು: ಊದಲು, ಶುಂಠಿ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಮೊಸರು, ಎಣ್ಣೆ, ಉಪ್ಪು, ಕೊಬ್ಬರಿ, ಹುಣಸೆಹಣ್ಣು ಮತ್ತು ಬೆಲ್ಲ. ಈಗ ಕಳೆಕಾಯಿ ಎಣ್ಣೆ ಕೊಡಿ. ಸೊ ರವೆ ಇಡ್ಲಿಗೂ ರವೆನ ಕಂಪಲ್ಸರಿಯಾಗಿ ಹುರ್ಕೊಳ್ಳೇಬೇಕಾ? ಹೌದು, ಅಂದ್ರೆ ಇದು ಎಣ್ಣೆಯಲ್ಲಿ ಹುರ್ಕೊಳ್ತೀವಿ, ಒಗ್ಗರಣೆ ಕೊಟ್ಟು ಹುರ್ಕೊಳ್ತೀವಿ. ನೀವು ಹೇಳಿದಾಗೆ ಇದು ರವೆ ಸೆಪರೇಟ್ ಆಗಿ ಸಿಗುತ್ತೆ ಅಲ್ವಾ ನಮಗೆ? ಹೌದು, ಸೆಪರೇಟ್ ಆಗಿ ಸಿಗುತ್ತೆ, ಇಲ್ಲ ನಾವೇ ಮಾಡ್ಕೊಳ್ಬೇಕಾಗುತ್ತೆ. ಇದು ಎಲ್ಲ ನವಣೆ ಹಾರ್ಕಾದಲ್ಲಿ ಎಲ್ಲದರಲ್ಲೂ ಇದು ರವೆ ಮಾಡ್ಕೋಬಹುದಾ? ಎಲ್ಲ ಇದರಲ್ಲೂ ಇಡ್ಲಿ ಇದು ಮಾಡಬಹುದು. ರವೆನೂ ಮಾಡ್ಕೋಬಹುದಾ? ರವೆ ಮಾಡ್ಕೋಬಹುದು, ಹಿಟ್ಟು ಮಾಡಬಹುದು, ಎಲ್ಲ ರೀತಿನೂ ಉಪಯೋಗ ಆಗುತ್ತೆ. ಓಕೆ, ಸೊ ನಾವು ಮನೆಯಲ್ಲಿ ಏನ್ ಮಾಡ್ತೀವೋ ಅದನ್ನೇ ಆರಾಮಾಗಿ ಮಿಲೆಟ್ಸ್ ಅಲ್ಲಿ ಸಿರಿಧಾನ್ಯಗಳಲ್ಲಿ ಮಾಡಬಹುದು. ಇವತ್ತು ನಮಗೆ ನಾರಿನ ಅವಶ್ಯಕತೆ ಸಾಕಷ್ಟಿದೆ. ನಾವು ತಗೊಳ್ಳೋ ಆಹಾರದಲ್ಲಿ 20ಕ್ಕಿಂತ ಹೆಚ್ಚು % ನಾರಿನಂಶ ಇರಬೇಕು. ಆದ್ರೆ ನಾವು ತಗೊಳ್ಳೋ ಆಹಾರದಲ್ಲಿ 5-6%ಗಿಂತ ಹೆಚ್ಚಿಲ್ಲ. ಹಾಗಾಗಿ ಮಲಬದ್ಧತೆಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿದೆ. ಮಲಬದ್ಧತೆ ಆದ್ರೆ ಫೈಲ್ಸ್ ಮತ್ತು ಡಯಾಬಿಟೀಸ್, BP, ಒಬೆಸಿಟಿ ಎಲ್ಲ ಏನೊಂದು ಆಧುನಿಕ ಕಾಯಿಲೆಗಳಿದಾವಲ್ಲ, ಇದೆಲ್ಲ ಮಲಬದ್ಧತೆಯಿಂದನೇ ಬರ್ತಾ ಇರೋದು. ಹಾಗಾಗಿ ಈ ಆಹಾರ ತಗೊಂಡಾಗ ಆ ಸಮಸ್ಯೆ ತೀರುತ್ತೆ. ಇವೆಲ್ಲ ಇದನ್ನ ಮಿರಾಕಲ್ ಗ್ರೈನ್ಸ್ ಅಂತ ಹೇಳ್ಬೋದು. ಸೊ ಸಾಸಿವೆ ಕೊಡಿ. ಉದ್ದಿನಬೇಳೆ ಕೊಡಿ. ಕಡಲೆಬೇಳೆ. ಈಗ ಹಸಿಮೆಣಸಿನಕಾಯಿ ಕೊಡಿ. ಸಣ್ಣ ಮಾಡ್ಕೊಳ್ಳಿ ಸರ್. ಕರಿಬೇವು ಕೊಡಿ. ಈರುಳ್ಳಿ ಕೊಡ್ಲಾ? ಸ್ವಲ್ಪ ಶುಂಠಿ ಕೊಡಿ. ಶುಂಠಿ ಕೊಡ್ಲಾ? ಈರುಳ್ಳಿ, ಕ್ಯಾರೆಟ್ ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀರಾ? ಆಮೇಲೆ ನಾವು ಮಿಕ್ಸ್ ಮಾಡ್ಬೇಕಾದಾಗ ಹಾಕೋಬಹುದು. ಹಾಕೋಬಹುದು, ಆವಾಗ್ಲೂ ಹಾಕೋಬಹುದು. ಓಕೆ. ಯಾಕಂದ್ರೆ ನಾವು ಮಸಾಲಾ ಇಡ್ಲಿಲಿ ಎಲ್ಲ ಇದಕ್ಕೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ವಿ. ಅದು ಇದು ಬೇಯುತ್ತಲ್ಲ, ಅದು ಸೊಪ್ಪೆಲ್ಲನೂ ಈಸಿಯಾಗಿ ಇದಾಗತ್ತೆ. ಬಟ್ ಇದೆಲ್ಲ ತಿನ್ನೋ ಪದಾರ್ಥಗಳಾದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಸೊ ರವೆ ಒಂದು ಪ್ರಮಾಣ ಹಾಕೋಣ, 1.5 ಪ್ರಮಾಣ ಅಷ್ಟು. ಸರಿ, 1.5 ಹಾಕೋತೀರಾ? ಹಾ, 1.5 ಹಾಕೋಣ. ಸೊ 1.5 ಪ್ರಮಾಣ ರವೆ ಹಾಕಿದೀವಿ. ಸೊ ನೆಕ್ಸ್ಟ್ ಹಾಕೋ ಇಂಗ್ರೀಡಿಯೆಂಟ್ ಹೇಳಲಿಕ್ಕೆ ಸುಲಭ ಆಗತ್ತೆ. ಇದನ್ನ ಹದವಾಗಿ ಹುರಿಬೇಕು. ಸೊ ಇದು ಹದವಾಗಿ ಹುರ್ಕೊಂಡಿದಾಯ್ತು. ಈಗ ಇದನ್ನ ಒಂದು ವೆಸಲ್ಗೆ ಹಾಕೋಣ. ಇದನ್ನೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಇದನ್ನ ಒಂದು ವೆಸಲ್ಗೆ ಹಾಕೋಣ, ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಗ್ಲಿ. ಸೊ ಅಷ್ಟರೊಳಗೆ ನಾವು ಒಂದು ಚಟ್ನಿ ತಯಾರಿ ಮಾಡೋಣ. ಆಯ್ತಾ? ಚಟ್ನಿ ಮಾಡೋದಕ್ಕೆ ತೊಗೊಳ್ಳಿ. ತೆಂಗಿನಕಾಯಿ ಚಟ್ನಿಗೆ ಹುರಿಗಡಲೆ ಸ್ವಲ್ಪ ಹಾಕೊಂಡ್ರೆ ಸಾಕು. ತೀರಾ ಸ್ವಲ್ಪ, ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ. ಜಸ್ಟ್ ಒಂದು ಸ್ವಲ್ಪ ಬಾಡಿ ಕೊಡ್ಲಿಕ್ಕೆ ಅಷ್ಟೇ. ಜಸ್ಟ್ 1.5 ಸ್ಪೂನ್ಸ್ ಅಷ್ಟು. ಬರೀ ಕಾಯಿಲು ಮಾಡ್ಕೋಬಹುದು ಅಲ್ಲ, ಅಂದ್ರೆ ಒದಗಲ್ಲ ಅಂತ? ಅಲ್ಲ, ಹಾಗಲ್ಲ. ಬರೀ ಕಾಯಿಲ್ ಮಾಡಿದಾಗ ಜೊತೆಗೆ ಒಂದು ಸ್ವಲ್ಪ ಹುರಿಗಡ್ಲೆ ಹಾಕಿದ್ರೆ, ಹುರಿಗಡ್ಲೆ ಅಥವಾ ಶೇಂಗಾ ಬೀಜನ ಹುರಿದು ಬಿಟ್ಟು ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಹಸಿಮೆಣಸಿನಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು 3/4 ಭಾಗ ಆದ್ಮೇಲೆ ಹಾಕೋಣ. ಅವಾಗ ಏನಾಗುತ್ತೆ, ಅದು ಸೊಪ್ಪು ಹಾಗೆ ಉಳಿತು. ಹುಣಸೆ ಹಣ್ಣು ತೊಗೊಳ್ಳಿ. ಒಂದು ಸ್ವಲ್ಪ ನೀರಲ್ಲಿ ನೆನೆಸಿ ಹಾಕಬೇಕಿತ್ತು. ನೀರಲ್ಲಿ ನೆನೆಸಿ ಹಾಕಿದ್ರೆ ಅದು ಅದರ ಒಂದು ಪಲ್ಪು ನೀಟಾಗಿ ಬಿಡುತ್ತೆ. ಸ್ವಲ್ಪ ಬೆಲ್ಲ, ಯಾತಕ್ಕೆಂದರೆ ಸ್ವಲ್ಪ ಬೆಲ್ಲ ಸೇರಿದ್ರೆ ರುಚಿ ಬರುತ್ತೆ. ಆಲ್ರೆಡಿ ತೆಂಗಲ್ಲಿ ಸಿಹಿ ಇರುತ್ತೆ. ಅಲ್ಪ ಪ್ರಮಾಣದ ಬೆಲ್ಲ ಹಾಕಿದ್ರೆ ಆಯಿತು. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಎಷ್ಟಾಗಿತ್ತು?
ಸ್ವಲ್ಪ ಕೊತ್ತಂಬರಿ ಹಾಕೋಣ ಈಗ. ಸೊ ಆಗಿದೆ ಅನ್ಸುತ್ತೆ ಅಲ್ವಾ? ಓಕೆ, ಇದಾಗಿದೆ ಅಲ್ವಾ? ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳ. ಸೊ ಚಟ್ನಿ ರೆಡಿ ಆಗಿದೆ. ರೆಡಿ ಇದೆ. ಈಗ ಒಂದು ಕೆಲಸ ಮಾಡೋಣ. ಈಗ ಇದು ರೆಡಿ ಆಗಿದೆ. ಈಗ ಇಡ್ಲಿ ರೆಡಿ ಮಾಡಿದ್ರೆ ಬಿಸಿ ಬಿಸಿಯಾಗಿ ತಿನ್ಬೋದು. ಓಕೆ, ನೀರು ಕುಡಿ. ಸೊ ನೀರು ಬಿಸಿ ಆಗ್ತಾ ಇದೆ. ಈ ಮಿಶ್ರಣ ರೆಡಿ ಮಾಡ್ಕೊಂಡ ಕ್ಯಾರೆಟ್ ಕುಡಿ. ಆನಿಯನ್ ಕುಡಿ. ಕೊತ್ತಂಬರಿ ಸೊಪ್ಪು ಕೊಡಿ. ಕರಿಬೇವಿನ ಸೊಪ್ಪು ಕೊಡಿ. ಉಪ್ಪು ಕೊಡಿ. ಹಸಿಮೆಣಸಿನ್ಕಾಯಿ. ಸೊ ಈ ಮಿಶ್ರಣನ ಈಗ ನೆಕ್ಸ್ಟ್ ಮೊಸರು ಹಾಕಬೇಕಾಗತ್ತೆ. ಒಂದು ರೌಂಡ್ ಮಿಕ್ಸ್ ಮಾಡಿರೋಣ. ಮೊಸರು ಕೊಡಿ. ಎಷ್ಟಕ್ಕೆ ಎಷ್ಟು ಹಾಕಬೇಕು ಸರ್? ಈಗ ನಾವು ಅದು 1.5 ತಗೊಂಡಿದ್ದೀವಿ. ಹೆಚ್ಚು ಕಮ್ಮಿ ಇದೊಂದು 2.5ರಿಂದ 3 ಪ್ರಮಾಣ ಆಗುತ್ತೆ. ನಾವು ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಆ ಕನ್ಸಿಸ್ಟೆನ್ಸಿ. ಸ್ವಲ್ಪ ಹುಳಿ ಇರುವಂತ ಮೊಸರು ತಗೊಂಡ್ರೆ ಬೇಗ ತುಂಬಾ ಚೆನ್ನಾಗಿ ಹುದುತ್ತೆ. ಸಾಕಾ? ಇದು ನೀರಿನ ಅವಶ್ಯಕತೆ ಇಲ್ವಾ? ಇಲ್ಲ, ಸಾಕು. ಓಕೆ, ಸರಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ತಟ್ಟೆಗೆ ಹಾಕೊಳ್ಳೋಣ ಹಾಗಾದ್ರೆ. ಹೌದು. ಈಗ ಎಣ್ಣೆ ತೊಗೊಳ್ಳಿ. ಎಣ್ಣೆ ಹಚ್ಚೋಣ ಪ್ಲೇಟ್ಸ್ಗೆ. ತರಕಾರಿ ಮತ್ತು ಸಿರಿಧಾನ್ಯಗಳು ಹಾಗೆ ಪ್ರೋಟೀನ್ ಎಲ್ಲ ಇರುವಂತಹ ಒಳ್ಳೆಯ ಮಿಶ್ರಣ. ಈಗ ದೇಶಿ ಆಕಳ ಮೊಸರು ಇದೆಯಲ್ಲ, ಇದರಲ್ಲಿ ಲ್ಯಾಕ್ಟೋಬೆಸಿಲಸ್ ಅಂತ ಇರ್ತದೆ. ಅಂದರೆ ಹಾಲನ್ನ ನಾವು ಫರ್ಮೆಂಟ್ ಮಾಡಿದಾಗ, ಅಂದರೆ ಅದನ್ನು ಹೆಪ್ಪ ಹಾಕಿದಾಗ ಅದರಲ್ಲಿ ಲ್ಯಾಕ್ಟೋಬೆಸಿಲಿಸ್ ಅಂತೇಳಿ ನಮ್ಮ ಒಂದು ಉದರಕ್ಕೆ ಅಂದರೆ ಉದರಕ್ಕೆ ಒಳ್ಳೆಯದಾಗುವಂತಹ ಈ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಉತ್ಪನ್ನ ಆಗುತ್ತೆ. ಈಸಿಲಿ ಡೈಜೆಸ್ಟಬಲ್ ಆಗುತ್ತೆ. ಸಾಕಷ್ಟು ಉಪಯೋಗ ಆಗುವಂಥ ಈ ಪದಾರ್ಥಗಳನ್ನ ನಾವು ಸಮಯೋಚಿತವಾಗಿ ನಾವು ಅದನ್ನು ಕರೆಕ್ಟಾಗಿ ಉಪಯೋಗಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮ್ಮ ದೇಶಿ ಆಕಳ ಮೊಸರು ಇದೆಯಲ್ಲ, ಅದರಲ್ಲಿ ಹೆಚ್ಚು ಲ್ಯಾಕ್ಟೋಬೆಸಿಲಸ್ ಇದೆ. ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎನ್ಸೈಮ್ಸ್, ಡೈಜೆಸ್ಟಿವ್ ಎನ್ಸೈಮ್ಸು ಅದರಲ್ಲಿ ಸಾಕಷ್ಟು ಉತ್ಪನ್ನ ಆಗಿರುತ್ತೆ. ಹಾಗಾಗಿ ಆ ಪದಾರ್ಥಗಳು ನಾವು ಅದರ ಇತಿಮಿತಿಗಳು ತಿಳ್ಕೊಂಡು ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು. ಸುಮಾರು 20 ನಿಮಿಷ ಇದನ್ನು ಬೇಯಿಸ್ಬೇಕು. ಸೊ ಈಗ ಇಡ್ಲಿ ರೆಡಿ ಆಗೋಷ್ಟೊತ್ತಿಗೆ ಒಂದು ಒಗ್ಗರಣೆ ಕೊಟ್ಬೋಣ. ಚಟ್ನಿಗೆ ಎಣ್ಣೆ ಹಾಕೋತೀರಾ? ಎಣ್ಣೆ ಹಾಕೋಣ. ಸಾಸಿವೆ ತಗೊಳ್ಳಿ. ನೀವು ಈ ಕಡಲೆಕಾಯಿ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ ಅದು ಅಂತ ಹೇಳಿದ್ರಿ ಅಲ್ವಾ? ಅದನ್ನ ಯೂಸ್ ಮಾಡ್ಕೊಬಹುದು. ಕೊಬ್ಬರಿ ಎಣ್ಣೆ ತಡಕಾಗೆ ಎಸ್ಪೆಷಲಿ ಅದೇ ಒಗ್ಗರಣೆಗೆ ಇದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ರುಚಿನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಫ್ಲೇವರು ಚೆನ್ನಾಗಿರುತ್ತೆ. ಸೊ ಇದು ಸಿಡಿತಾ ಇದೆ. ಉದ್ದಿನ ಬೇಳೆ ಹಾಕ್ತಾ ಇದ್ದೀರಾ? ಉದ್ದಿನ ಬೇಳೆ, ಕರಿಬೇವು. ಸೊ ಈಗ ಇಡ್ಲಿ ಆಗಿರುತ್ತೆ. ಸೈಡಿಗೆ ಇಟ್ಕೊಳ್ಳ? ಸೈಡಿಗೆ ಇಟ್ಟು ಇಡ್ಲಿ ರೆಡಿ ಆಗಿ ತೆಗಿಯೋಣ. ಓಕೆ. ನೀಟಾಗಿ ಹೇಳ್ತಾ ಇದೆ ಅಲ್ಲ? ಹೌದು. ಎಣ್ಣೆ ಕೆಳಗಡೆ ಹಾಕಿರೋದಕ್ಕೆ. ಹೌದು. ತುಪ್ಪನೂ ಹಾಕ್ಬೋದು ಬೇಕಿದ್ರೆ ಕೆಳಗೆ. ತುಪ್ಪನೂ ಹಾಕ್ಬೋದು. ಇದು ರವೆ ಇಡ್ಲಿ ಅನ್ನೋದು ನಮ್ಮ ಕರ್ನಾಟಕದ ವಿಶೇಷ. ಹೌದಾ? ಓಕೆ. ಈ ಇಡ್ಲಿ, ರವೆ ಇಡ್ಲಿನ ಎಮರ್ಜೆನ್ಸಿ ಟೈಮಲ್ಲಿ ಗೋಧಿನ ಕೊಡ್ತಾ ಇದ್ರು. ಆವಾಗ ನಮ್ಮ ಹೋಟೆಲಿಯರ್ಸ್ಗಳು ಒಬ್ರು ಸದಾನಂದ ಮಯ್ಯ ಅವರು, ಅವರ ತಂದೆಯವರು
ಇದನ್ನ ಅಂದ್ರೆ ಇದು ಹೊಟ್ಟೆ ಬೇಗ ತುಂಬಿಡುತ್ತೆ ಅಲ್ಲ, ಮ್ಯಾಕ್ಸಿಮಮ್ 2-3 ಇಡ್ಲಿ ತಿನ್ಬೋದೇನೋ ಅಷ್ಟೇ. ಅವಶ್ಯಕತೆ ಇದ್ದಷ್ಟು. ಇಲ್ಲ, ಯೂಶಲಿ ಬೇರೆ ಇಡ್ಲಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೇಗ ಹೊಟ್ಟೆ ತುಂಬುತ್ತೆ ಅಂತ ಏನೋ ನನ್ನ ಫೀಲು ಅಷ್ಟೇ. ನಮ್ಮ ಹೊಟ್ಟೆ ತರ ಎಲ್ಲಾರ್ದು ಇರುತ್ತೆ ಅಂತ ಯೋಚನೆ ಮಾಡೋದು ತಪ್ಪಲ್ವಾ? ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ. ಬಿಸಿ ಇಡ್ಲಿ ರೆಡಿ ಆಗಿದೆ. ಚಟ್ನಿ ಕೊಡ್ಲಾ ಅದಕ್ಕೆ? ಚಟ್ನಿ. ಊದ್ಲು ರವೆ ಇಡ್ಲಿ ಕೋಕೋನಟ್ ಚಟ್ನಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್. ನೋಡೋದ್ರಲ್ಲ ವೀಕ್ಷಕರೇ, ಊದ್ಲು ರವೆ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಮಾಡೋದು ಹೇಗೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ಹಾಗಾದ್ರೆ ಒಂದು ರೀಕ್ಯಾಪ್ ನೋಡ್ಕೊಂಡ್ ಬಂದ್ಬಿಡಿ. ಊದಲು ರವೆ ಇಡ್ಲಿ ಮತ್ತು ಹುರಿಗಡ್ಲೆ ಚಟ್ನಿ ಮಾಡುವ ವಿಧಾನ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ, ಒಗ್ಗರಣೆ ಹಾಕಿ ಊದಲು ರವೆ ಹಾಕಿ ಮಿಶ್ರಣ ಮಾಡಿ ಒಂದು ಬೌಲ್ಗೆ ಹಾಕಿಕೊಂಡು ತಣ್ಣಗಾಗಲು ಬಿಡಬೇಕು. ನಂತರ ಒಂದು ಜಾರ್ಗೆ ಕೊಬ್ಬರಿ, ಹುರಿಗಡ್ಲೆ, ಹಸಿ ಮೆಣಸಿನಕಾಯಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡು ಆನಂತರ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕಿ ರುಬ್ಬಿರುವ ಚಟ್ನಿಯೊಂದಿಗೆ ಮಿಶ್ರಣ ಮಾಡಬೇಕು. ಆನಂತರ ರೆಡಿ ಇರುವ ಊದಲು ಮಿಶ್ರಣದೊಂದಿಗೆ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು, ಹಸಿ ಮೆಣಸಿನಕಾಯಿ ಮತ್ತು ಮೊಸರನ್ನು ಬೆರೆಸಿ. ಇಷ್ಟು ಮಾಡಿದರೆ ಊದಲು ರವೆ ಇಡ್ಲಿಯೊಂದಿಗೆ ಚಟ್ನಿ ಸವಿಯಲು ಸಿದ್ಧ.